ಯಾಕೆ ಇದು ದೊಡ್ಡ ಸುದ್ದಿ ಆಯಿತು ಅಂತಂದರೆ ಹೇಳ್ಬಿಡ್ತೀನಿ ನಿಮಗೆ. ಇದರ ಉತ್ತರಾಧಿಕಾರಿ ಯಾರು ಅಂತ ಹೇಳೋದಕ್ಕಿಂತ ಮೊದಲು ಹೇಳ್ಬಿಡ್ತೀನಿ. ನೋಡಿ, ಭಾರತಕ್ಕೆ ಬೇಕಾಗಿರುವಂಥ ಹಲವಾರು ಕ್ರಿಮಿನಲ್ಗಳು, ಅಂದರೆ ಈತನ ನಂತರ 2, 3, 4, 5, 6, 7 ಇಂಥ ಕ್ರಿಮಿನಲ್ಗಳು ಭಾರತ ದೇಶದ ವಿಶ್ವದ ಬೇರೆ ಬೇರೆ ಕಡೆ ಯಾರೋ ಅಪರಿಚಿತ ಶಾರ್ಪ್ ಶೂಟರ್ಗಳು ಶೂಟ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲದ ಒಂದು 10-18 ಜನ ಸತ್ತೋಗ್ಬಿಟ್ಟಿದ್ದಾರೆ ಭಾರತಕ್ಕೆ ಬೇಕಾಗಿದ್ದಂಥವ್ರು. ಯಾರು ಅದ್ರ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಅಪರಿಚಿತರಿಗೆ ಯಾರು ನಮಸ್ಕಾರ ಮಾಡೋಣ, ಅವ್ರು ಯಾರು, ಈಗಲೂ ಹಂಗೆ ಬಂದು ಅಪರಿಚಿತರು ಯಾರೋ ಕೊಟ್ಟಿದ್ದಾರೆ. ಇದರ ಬಗ್ಗೆ ಒಂದಿತ್ತು ನಮ್ಮ ಇಂಟೆಲಿಜೆನ್ಸ್ ಇದೆಯಲ್ಲ, ರಾ, ಅದರ ಮುಖಾಂತರ ಅವರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಮುಗಿಸುವಂಥ ಪ್ರಯತ್ನವನ್ನು ಅಜಿತ್ ದೋವಲ್ ಅವರು ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಅಜಿತ್ ದೋವಲ್ ಪಾಕಿಸ್ತಾನದಲ್ಲೂ ಕೂಡ ಹಲವಾರು ವರ್ಷಗಳ ಕಾಲ ಇದ್ದರು, ಮುಸ್ಲಿಮರಾಗಿದ್ದರು ಅಲ್ಲಿ. ಸೊ ಹಾಗಾಗಿ ಆತ ಮುಗಿಸಿರ್ಬೋದು ಅನ್ನುವಂಥ ಕೆಲವು ಮಾಹಿತಿಗಳಿತ್ತು. ಈಗಲೂ ಕೂಡ ಪಾಕಿಸ್ತಾನ ಅದರ ಬಗ್ಗೆ ಹೇಳ್ತಾ ಇಲ್ಲ, ಈಗಲೂ ಡೌಟಲ್ಲೇ ಇದೆ. ಇನ್ನು ದಾವೂದ್ ಉತ್ತರಾಧಿಕಾರಿ ಯಾರು? ಛೋಟಾ ಶಕೀಲ್ ಕೇಳಿರ್ತೀನಿ. ಛೋಟಾ ಶಕೀಲ್ ಆತನ ಬಲಗೈ ಬಂಟ ಆಗಿರುವಂಥ ಸಾಧ್ಯತೆ ಇದೆ. ಆಮೇಲೆ ಮೊಹಿನ್ ಇಬ್ರಾಹಿಂ ಈತ ಮಿಯಾದಾದ್ ಅಳಿಯ ಆಗುವಂಥ ಸಾಧ್ಯತೆ ಇದೆ. ಆಮೇಲೆ ವಿದ್ಯಾವಂತ ಕ್ರೂರಿ ಕೂಡ ಇದ್ದಾನೆ. ಆಮೇಲೆ ಜುನೈದ್ ಮಿಯಾದಾದ್ ಆಗುವಂಥ ಸಾಧ್ಯತೆ ಇದೆ. ಅನೀಸ್ ಸಹೋದರ ಮುಸ್ತಕಿಂ ಇವರೆಲ್ಲ ಉತ್ತರಾಧಿಕಾರಿಯಾಗುವಂಥ ಸಾಧ್ಯತೆ ಇದೆ. ಆದರೆ ಒಂದಂತೂ ಭಾಳ ಸ್ಪಷ್ಟ, ದಾವೂದ್ ಇಬ್ರಾಹಿಂನ ಹಿಡಿತ ಇತ್ತಲ್ಲ, ಆ ಹಿಡಿತವನ್ನು ಮಟ್ಟ ಹಾಕುವಂಥ ಪ್ರಯತ್ನವನ್ನು ಭಾರತ ಸತತವಾಗಿ ಮಾಡಿದೆ. ನರೇಂದ್ರ ಮೋದಿಯವರು ಕೂಡ ಇದನ್ನು ಹೇಳಿದರು 2014 ವೇಳೆಗೆ ಅವರನ್ನು ತಂದು ಹಾಕ್ತೀವಿ ಅಂತೇಳಿ. ಆದರೆ ಇಲ್ಲಿ ತನಕ ಆಗಲಿಲ್ಲ. ಇವತ್ತೇ ಇಡೀ ಭಾರತ ಸಂಭ್ರಮ ಪಟ್ಟಿತ್ತು ಆತ ನಾಶವಾದ ಅಂಥೇಳಿ. ಆದರೆ ಇಲ್ಲಿ ತನಕ ಆ ಮಾಹಿತಿಗಳು ಬಂದಿಲ್ಲ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಯಾವಾಗ ಬಾಂಬ್ ಬ್ಲಾಸ್ಟ್ ಮಾಡಿದ 1993 257 ಜನ ಭಾರತೀಯರಿಗೆ ಮತ್ತು 700 ಜನರ ಗಾಯಗೊಳ್ಳುವುದಕ್ಕೆ ಕಾರಣವಾಗಿದ್ದ ಆ ನಂತರ ಭಾರತ ಆತನನ್ನು ಹೇಳಿ ಅನ್ನುವಂಥ ರೀತಿಯಲ್ಲಿ ನೋಡೋದಕ್ಕೆ ಶುರು ಮಾಡಿ. ಇಂಡಿಯಾಸ್ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಾವೂದ್ ಇಬ್ರಾಹಿಂ.